ಜನಿವಾರ ವಿವಾದದ ಕಿಡಿ ಹೊತ್ತಿದ ಬೆನ್ನಲ್ಲೇ ಹಿಜಾಬ್ ಕಿಚ್ಚು ಕೂಡ ಮುನ್ನೆಲೆಗೆ ಬಂದಿದೆ. ಜನಿವಾರ ಎಷ್ಟು ಅಗತ್ಯನೋ ಹಿಜಾಬ್ ನಮಗೂ ಕೂಡ ಅಷ್ಟೇ ಅಗತ್ಯ ಅಂತ ಹೇಳಿ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಪೋಸ್ಟರ್ ನ ಹಾಕಿದ್ದಾಳೆ. ಜನಿವಾರದಿಂದ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟಂತಹ ಆ ಬ್ರಾಹ್ಮಣನ ನೋವು, ಹಿಜಾಬ್ನಿಂದ ಪರೀಕ್ಷೆ ತಪ್ಪಿಸಿಕೊಂಡವರ ನೋವು ಒಂದೇ ಅಲ್ವಾ? ಜನಿವಾರವನ್ನ ತಡೆದಂತಹ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಿಜಾಬಿಗಳಿಗೆ ಕಾಲೇಜ್ ಗೇಟ್ ಬಂದ್ ಮಾಡಿದವರಿಗೆ ಶಿಕ್ಷೆ ಇಲ್ಲ ಅಂತ ಹೇಳಿ ಟ್ವಿಟರ್ನಲ್ಲಿ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ಹಿಜಾಬ್ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹೊತ್ತಿದ್ದಂತಹ ಸಂದರ್ಭದಲ್ಲಿ ಪರೀಕ್ಷೆಯನ್ನ ನಿರಾಕರಿಸಿ, ಹಿಜಾಬ್ ಹಾಕಿದ್ದಕ್ಕೆ ಪರೀಕ್ಷಾ ಹಾಲ್ಗೆ ಬಿಡೋದಿಲ್ಲ ಅಂತ ಹೇಳಿದಾಗ ಪರೀಕ್ಷೆಯನ್ನ ನಿರಾಕರಿಸಿ ವಿದ್ಯಾರ್ಥಿಗಳು ಹೊರಬಂದಿದ್ದಿದೆ. ಅದನ್ನೇ ಉದಾಹರಣೆಯಾಗಿ ಕೊಟ್ಟು ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದಂಥ ವಿಚಾರ ಅವರಿಗಾದಂಥ ನೋವು, ಹಿಜಾಬ್ ಹಾಕಿದ್ದಕ್ಕೆ ನಾವು ಪರೀಕ್ಷೆಯಿಂದ ಬಹಿಷ್ಕರಿಸಲ್ಪಟ್ವಲ್ಲ ನಮಗಾದಂಥ ನೋವು ಎರಡೂ ಒಂದೇ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಆಲಿಯಾ ಅಸಾದಿ ಮಾಡಿರೋದು. ಹೀಗಾಗಿ ಇದು ಸದ್ಯ ಹೊಸದೊಂದು ಚರ್ಚೆಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಜನಿವಾರವನ್ನ ತಡೆದಂಥ ಅಧಿಕಾರಿಯನ್ನ ಸರ್ಕಾರ ಸಸ್ಪೆಂಡ್ ಮಾಡ್ತು, ಆದ್ರೆ ಆವತ್ತು ಹಿಜಾಬ್ ಹಾಕೊಂಡು ಪರೀಕ್ಷೆ ಬರೆಯೋಕ್ ಹೋದಂಥ ವಿದ್ಯಾರ್ಥಿಗಳಿಗೆ ಅಥವಾ ಕಾಲೇಜಿಗೆ ಹೋದಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ ಗೇಟ್ ಅನ್ನೇ ಬಂದ್ ಮಾಡಿದ್ರಲ್ವಾ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ಇನ್ನು ಈ ಆಲಿಯಾ ಅಸಾದಿಯ ಈ ಹೇಳಿಕೆಗೆ, ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿಯ ಹೇಳಿಕೆಗೆ ಮಂಜುನಾಥ್ ಹೆಬ್ಬಾರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಜನಿವಾರದಿಂದ ಮುಖ ಮುಚ್ಕೊಂಡು ಪರೀಕ್ಷೆ ಬರೆಯೋದಿಲ್ಲ, ಜನಿವಾರ ಹಾಕಿದವರ ಗುರುತು ಹಿಡಿಯೋಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ. ಯಾರಾದ್ರೂ ಜನಿವಾರದಲ್ಲಿ ನೇಣು ಹಾಕೊಂಡ ಬಗ್ಗೆ ನೀವೇನಾದ್ರೂ ಕೇಳಿದೀರಾ? ಜನಿವಾರ ನಮ್ಮ ಧರ್ಮ ಎಂದ ಬ್ರಾಹ್ಮಣ ಮಹಾಮಂಡಲದ ಅಧ್ಯಕ್ಷ. ಜನಿವಾರ ವಿವಾದಕ್ಕೆ ಹಿಜಾಬ್ ತಾಳೆ ಹಾಕಿದ್ದು ಆಲಿಯಾ ಅಸಾದಿ. ಆಲಿಯಾ ಅಸಾದಿ ಪೋಸ್ಟ್ಗೆ ಮಂಜುನಾಥ್ ಹೆಬ್ಬಾರ್ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನಿವಾರದ ವಿಷಯ ಇಡೀ ದೇಶದೆಲ್ಲೆಡೆ ಈಗ ಮಾತಾಗ್ತಾ ಉಂಟು. ಯಾಕಂದರೆ ಬ್ರಾಹ್ಮಣರು ಯಾವತ್ತೂ ಶಾಂತಿಪ್ರಿಯರು. ನಾವು ಎಲ್ಲಿಯೂ ಗಲಾಟೆ ಮಾಡೋವರಲ್ಲ, ಆಯುಧಗಳನ್ನು ಹಿಡ್ಕೊಂಡು ಹೋಗುವವರಲ್ಲ ಅಲ್ಲ. ನಾವು ನಮ್ಮಷ್ಟಕ್ಕೆ ನಾವು ಜೀವನವನ್ನು ಮಾಡ್ತಾ ಇರುವವರು. ನಮಗೆ ಯಾವತ್ತೂ ತೊಂದರೆ ಆದರೆ ನಾವು ಯಾವತ್ತೂ ಎಲ್ಲರೂ ಒಗ್ಗಟ್ಟಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಬ್ರಾಹ್ಮಣರು ಯಾವುದೇ ಸರ್ಕಾರದ ಮೀಸಲಾತಿ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ನಾವು ಅಪೇಕ್ಷೆ ಪಡುವವರಲ್ಲ. ನಮ್ಮಷ್ಟಕ್ಕೆ ನಾವು ಜೀವನ ಮಾಡುವರು. ಅಂದರೆ ನಮ್ಮ ಓದು ಬರಹದಲ್ಲಿ ಸಹ ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಒಳ್ಳೆ ಅವರವರ ಸ್ಟೇಜಿಗೆ ಅವರವರು ಹೋಗ್ತಾ ಇದ್ದಾರೆ. ಹಾಗಿರುವಾಗ ಇಂಥ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜನಿವಾರವನ್ನು ತೆಗೆಸೋದು, ಇನ್ನೊಂದು ಮಾಡೋದು, ಯಾವುದೇ ಧರ್ಮಕ್ಕೆ ಏನೂ ಅಡೆತಡೆ ಆಗದ ಹಾಗೆ ಈ ಸರ್ಕಾರ ಅದನ್ನು ನಡೆಸಬೇಕು. ಹಾಗೆ ಯಾವ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ. ನಾವು ಇನ್ನೊಬ್ಬರ ಧರ್ಮದ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೇಳೋದಿಲ್ಲ. ಹಾಗೆ ನಮ್ಮ ಧರ್ಮದ ವಿಚಾರವಾಗಿ ಜನಿವಾರದ ನಾವು ಸುಮ್ಮನೆ ಒಂದು ಹೀಗೆ ನೂಲು ಹಾಕೊಂಡು ತಿರುಗುವುದಲ್ಲ. ನಾವು ಅದಕ್ಕೆ ದಿನ ಬೆಳಗ್ಗೆ ಎದ್ದು 108 1008 ಗಾಯತ್ರಿ ಜಪ ಮಾಡ್ತೇವೆ. ಆ ಜಪ ಮಾಡಿದ ಫಲದಿಂದ ನಾವೀಗ ಬ್ರಾಹ್ಮಣರಾಗಿ ಗುರುತಿಸ್ಕೊಂಡಿದ್ದೇವೆ. ಹಾಗಾಗಿ ಅದಕ್ಕೆ ನಮಗೆ ಧಕ್ಕೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ಉಗ್ರ ಹೋರಾಟವನ್ನು ನಾವು ಮಾಡಿಯೇ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ನೋಡಿ, ಜನಿವಾರದಿಂದ ನಾವು ಮುಖ ಮುಚ್ಚಿಕೊಂಡು ಹೋಗಿ ಪರೀಕ್ಷೆ ಬರೆಯುವುದಲ್ಲ. ಹಿಜಾಬ್ ಅದಾದರೆ ಮುಖ ಮುಚ್ಕೊಂಡು ಹೋಗ್ತಾರೆ, 2 ಕಣ್ಣು ಮಾತ್ರ ಕಾಣ್ತದೆ. ಹಾಗೆ ನೀವು ಅದನ್ನು ತೆಗಿಸ್ಬೇಕಂತೇಳಿ ಸರ್ಕಾರದ ಆರ್ಡರ್ ಇರ್ಬೋದು, ಇದಿರ್ಬೋದು. ಆದರೆ ಜನಿವಾರ ಇರೋದು ನಮ್ಮ ಒಳಗೆ, ಅದು ನಿಮಗೇನು ಕಾಣೋದಿಲ್ಲ. ಆದರೆ ಏನು ನಿಮಗೆ ಬರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಗುರ್ತ ಏನು ಹಿಡಿಯೋದ ಹಾಗೆ ಜನಿವಾರ ಇರುವುದಿಲ್ಲ, ಜನಿವಾರ ಒಳಗಡೆ ಇರೋದು. ಹಾಗೆ ನೀವು ಹೇಳಿದಾಗೆ ಇಡೀ ಮುಖಕ್ಕೆ ನಾವು ಕವರ್ ಹಾಕ್ಕೊಂಡು ಹೋಗಿ ಪರೀಕ್ಷೆ ಬರೆದು ನೀವು ಕೇಳ್ಬೋದು. ಬ್ರಾಹ್ಮಣರು ನಾವು ಕಾವಿಯ ಒಂದು ಇದು ಶಾಲನ್ನು ಇಡೀ ಮುಖಕ್ಕೆ ಹೊದ್ದುಕೊಂಡು ಕಣ್ಣು ಮಾತ್ರ ಬಿಟ್ಕೊಂಡು ಹೋಗಿ ನಾವು ಪರೀಕ್ಷೆ ಬರ್ತೇವೆ ಹೇಳಿದ್ರೆ ಅದನ್ನು ನಾವು ಒಪ್ಪಲಿಕ್ಕೆ ರೆಡಿ ಇಲ್ಲ. ಅದು ಜನಿವಾರದಲ್ಲಿ ನೇಣು ಹಾಕೊಂಡ ಪ್ರಸಂಗ ಎಲ್ಲಿಯಾದರೂ ನೀವು ಕೇಳಿದ್ದೀರಾ? ಸಾವಿರಾರು ವರ್ಷಗಳ ಇತಿಹಾಸ ಉಂಟು ಹಿಂದೂ ಸಮಾಜಕ್ಕೆ. ಹಾಗೆ ಚೈನ್ ಹಾಕೊಳ್ಬಾರ್ದು, ನಾಳೆ ಯಾವ್ದು ಹಾಕೊಳ್ಬಾರ್ದು. ನೇಣು ಹಾಕೊಳ್ಳೋ ನಿಮ್ಮ ಬನಿಯನ್ನು ತೆಗೆದು ನೇಣು ಹಾಕೊಳ್ಬಹುದು. ಈಗ ನೇಣು ಹಾಕೊಳ್ಳೋರಿಗೆ ಜನಿವಾರದಲ್ಲಿ ನೇಣು ಹಾಕೊಳ್ಬೇಕಂತ ಶರ್ಟ್ ತೆಗೆದು ನೇಣು ಹಾಕೊಳ್ಬಹುದು, ಶಾಲಲ್ಲಿ ಹಾಕೊಳ್ಬಹುದು. ಜನಿವಾರ ಇರೋದು ಅವರವರ ಒಂದು ಪವಿತ್ರದ ಭಾವನೆ. ಜನಿವಾರ ಅಂದ್ರೆ ಎಂತಂದ್ರೆ ನಾವು ಒಂದು ದಿವಸ ಜನಿವಾರ ತೆಗೆದಿರ್ಲಿಕ್ಕಿಲ್ಲ. ನಾವು ಒಂದು ಎಲ್ಲಿಯಾದರೂ ಶವ ಸಂಸ್ಕಾರಕ್ಕೆ ಇನ್ನೊಂದಕ್ಕೆ ಹೋದರೆ ಬಂದು ಜನಿವಾರವನ್ನು ಚೇಂಜ್ ಮಾಡಬೇಕು, ಜಪ ಮಾಡಬೇಕು. ಒಂದು ಸಿಸ್ಟಮೆಟಿಕ್ ಆಗಿ ಅದನ್ನು ನಾವು ಪಾಲಿಸ್ತಾ ಬರ್ತಾ ಇದ್ದೇವೆ. ಅದನ್ನು ಇಷ್ಟು ಕ್ಷುಲ್ಲಕವಾಗಿ ನೋಡ್ಕೊಳ್ಳೋದು ನಿಜವಾಗಿಯೂ ನಾವು ಅದನ್ನು ಪ್ರತಿಭಟಿಸಲೇಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.